ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಉತ್ತರ ಪ್ರದೇಶದಲ್ಲಿನ ಕಾನ್ಪುರ್ ನಗರದಿಂದ 15 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಒಂದು ಚಿಕ್ಕ ಊರಿದೆ. ಆ ಊರಲ್ಲಿ ರಮೇಶ್ ಎಂಬ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ತುಂಬಾ ಸಂತೋಷವಾಗಿ ಜೀವಿಸ್ತಿರ್ತಾನೆ. ಈ ಕುಟುಂಬ ಡಿಸೆಂಬರ್ 13ರಂದು ಒಂದು ಮದುವೆಗೆ ಹೋಗಲು ಸಿದ್ಧವಾಗಿರುತ್ತೆ. ಮನೆಯಲ್ಲಿರುವವರೆಲ್ಲರೂ ಕೂಡ ಮದುವೆಗೆ ಹೋಗಲು ರೆಡಿ ಆಗ್ತಾ ಇರ್ತಾರೆ. ಆದ್ರೆ ಆ ಮನೆಯಲ್ಲಿ 17 ವರ್ಷ ವಯಸ್ಸಿನ ಯುವತಿ ಮಾತ್ರ ಆ ಮದುವೆಗೆ ಹೋಗಲು ಒಪ್ಪಿಕೊಳ್ಳೋದಿಲ್ಲ. ಆ ಕುಟುಂಬದವರು ಅವಳನ್ನ ಒಪ್ಪಿಸುವ ಪ್ರಯತ್ನ ಮಾಡ್ತಾರೆ. ತನ್ನನ್ನ ಎಷ್ಟೇ ಬಲವಂತ ಮಾಡಿದ್ರು ಕೂಡ ಆ ಯುವತಿ ಮದುವೆಗೆ ಹೋಗಲು ಒಪ್ಪಿಕೊಳ್ಳೋದಿಲ್ಲ. ಇದರಿಂದ ಆ ಕುಟುಂಬದವರು ದಿನಾಂಕ 13ರಂದು ರಾತ್ರಿ ಹೊತ್ತಲ್ಲಿ ಮ್ಯಾರೇಜ್ ಫಂಕ್ಷನ್ ಗೆ ಹೋಗಲು ಪ್ರಯಾಣ ಪ್ರಾರಂಭಿಸ್ತಾರೆ. ಆದ್ರೆ ಆ ಯುವತಿ ಮಾತ್ರ ಒಂಟಿಯಾಗಿ ಮನೆಯಲ್ಲೇ ಉಳಿದುಕೊಳ್ತಾಳೆ. ಮರುದಿನ ಡಿಸೆಂಬರ್ 14ರಂದು ಮುಂಜಾನೆ 9 ಗಂಟೆ ಹೊತ್ತಿಗೆ ಆ ಕುಟುಂಬ ಮದುವೆಯಿಂದ ಮರಳಿ ಮನೆಗೆ ಬರ್ತಾರೆ. ಅವರು ಆ ಮನೆಯ ಡೋರ್ನ ತಟ್ತಾರೆ. ಆದ್ರೆ ಆ ಯುವತಿ ಬಾಗಿಲು ತೆರೆಯೋದಿಲ್ಲ. ಫೋನ್ ಕಾಲ್ ಮಾಡ್ತಾರೆ, ಫೋನ್ ಲಿಫ್ಟ್ ಮಾಡೋದಿಲ್ಲ. ತುಂಬಾ ಹೊತ್ತು ಬಾಗಿಲು ತಟ್ಟಿದ್ರೂ ತೆರೆಯದೇ ಇದ್ದಿದ್ದರಿಂದ ಅನುಮಾನ ಬಂದು ಅವರೆಲ್ಲರೂ ಬಾಗಿಲನ್ನ ಮುರಿದು ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಕಂಡ ದೃಶ್ಯವನ್ನ ನೋಡಿ ಎಲ್ರೂ ಶಾಕ್ ಆಗ್ತಾರೆ. ಭಯದಿಂದ ಎಲ್ರೂ ಕಿರುಚಾಡ್ತಾರೆ, ಅಳಲು ಪ್ರಾರಂಭಿಸ್ತಾರೆ. ಯಾಕಂದ್ರೆ ಮ್ಯಾರೇಜ್ ಫಂಕ್ಷನ್ ಗೆ ಬರಲು ನಿರಾಕರಿಸಿದ ಯುವತಿ ಮಂಚದ ಮೇಲೆ ಶವವಾಗಿ ಬಿದ್ದಿರ್ತಾಳೆ. ಮೈ ಮೇಲೆ ಬಟ್ಟೆಗಳು ಇರೋದಿಲ್ಲ. ಅವರು ಅಳುವ ಶಬ್ದವನ್ನ ಕೇಳಿ ಅಕ್ಕಪಕ್ಕದ ಜನರೆಲ್ಲರೂ ಕೂಡ ಮನೆಗೆ ಬರ್ತಾರೆ. ಆದ್ರೆ ಇಷ್ಟಕ್ಕೂ ಆ ಯುವತಿ ಹೇಗೆ ಸತ್ತು ಹೋದಳು, ಆ ಸಾವಿನ ಹಿಂದೆ ಇರುವ ಕಾರಣ ಏನು, ಈ ಮಿಸ್ಟ್ರಿಯನ್ನ ತಿಳಿದುಕೊಳ್ಳೋದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ಇರುವವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಬೆಡ್ ಮೇಲೆ ಬೆತ್ತಲೆಯಾಗಿ ಬಿದ್ದಿರುವ ಆ ಯುವತಿಯ ಶವವನ್ನ ಕಂಡು ಎಲ್ಲರೂ ಶಾಕ್ ಆಗ್ತಾರೆ. ಅಕ್ಕಪಕ್ಕದ ಮನೆಯವರು ಬಂದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡಿಕೊಳ್ಳಲು ಪ್ರಾರಂಭಿಸ್ತಾರೆ. ಆಮೇಲೆ ತಕ್ಷಣವೇ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಪೊಲೀಸರು ರಮೇಶ್ ಮನೆಗೆ ಬರ್ತಾರೆ. ಆದ್ರೆ ವಾಸ್ತವವಾಗಿ ಡಿಸೆಂಬರ್ 13ರ ಮಧ್ಯರಾತ್ರಿವರೆಗೂ ಆ ಯುವತಿ ಜೀವಂತವಾಗೇ ಇರ್ತಾಳೆ. ಆದ್ರೆ ಆ ಯುವತಿಯ ಸಾವಿಗೆ ಕಾರಣ ಏನು ಅನ್ನೋದಕ್ಕೆ ಹಲವಾರು ಸಂದೇಹಗಳು ಏರ್ಪಡ್ತವೆ. ಪೊಲೀಸರ ಪ್ರಾಥಮಿಕ ವಿಚಾರಣೆಯಲ್ಲಿ ಅವರಿಗೆ ಕೆಲವೊಂದು ಅನುಮಾನಗಳು ಏರ್ಪಡ್ತವೆ. ರಮೇಶ್ ತನ್ನ ಕುಟುಂಬದ ಜೊತೆಗೆ ಮದುವೆಗೆ ಹೋಗ್ತಾನೆ. ಆದ್ರೆ ತನ್ನ ಹಿರಿ ಮಗಳನ್ನ ಮನೆಯಲ್ಲೇ ಬಿಟ್ಟು ಹೋಗಿರ್ತಾನೆ. ಹೇಗೋ ಮುಂಜಾನೆ ಮರಳಿ ಬರ್ತೇವೆ ಅಂತ ಭಾವಿಸಿ ರಮೇಶ್ ಕೂಡ ಆ ಯುವತಿ ಮನೆಯಲ್ಲೇ ಉಳಿಯಲು ಒಪ್ಪಿಕೊಂಡಿರ್ತಾನೆ. ಆದ್ರೆ ಆ ಯುವತಿಗೆ ಜೊತೆಯಾಗಿ 9 ವರ್ಷ ವಯಸ್ಸಿನ ತನ್ನ ಕಿರಿ ಮಗಳನ್ನ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ. ಈಗಿನವರೆಗೂ ಪೊಲೀಸರಿಗೆ ಈ ವಿಷಯಗಳು ಮಾತ್ರ ಗೊತ್ತಿರ್ತವೆ. ಇದರಿಂದ ತಕ್ಷಣವೇ ಅವರು ರಮೇಶ್ ಕಿರಿ ಮಗಳ ಬಳಿ ಹೋಗಿ ಅಲ್ಲಿ ಏನ್ ನಡೀತು, ನಿಮ್ಮ ಅಕ್ಕ ಹೇಗೆ ಸತ್ತಳು ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ರಮೇಶ್ ಕಿರಿ ಮಗಳು ಹೀಗೆ ಉತ್ತರಿಸ್ತಾಳೆ, ನಾನು ಮತ್ತು ಅಕ್ಕ 9 ಗಂಟೆಗೆ ಊಟ ಮಾಡಿದ್ವಿ. ನಿನ್ನೆ ರಾತ್ರಿ 9 ಗಂಟೆವರೆಗೂ ಅಕ್ಕ ಜೀವಂತವಾಗೇ ಇದ್ದಳು. ಆದ್ರೆ ಊಟ ಮಾಡಿದ ಮೇಲೆ ನಾನು ಮಲಗಿ ಬಿಟ್ಟೆ. ಇದಾದ ನಂತರ ಏನ್ ನಡೀತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಪೊಲೀಸರು ತಮ್ಮ ವಿಚಾರಣೆಯನ್ನ ಮುಂದುವರಿಸ್ತಾರೆ. ರಾತ್ರಿ 9 ಗಂಟೆವರೆಗೂ ಬದುಕಿದ್ದ ಆ ಯುವತಿ ಮುಂಜಾನೆ ಆಗೋದ್ರೊಳಗಡೆ ಹೇಗೆ ಸತ್ತು ಹೋದಳು, ತನ್ನ ಶರೀರದ ಮೇಲೆ ಬಟ್ಟೆಗಳು ಯಾಕಿಲ್ಲ ಅಂತ ಯೋಚನೆ ಮಾಡಲು ಪ್ರಾರಂಭಿಸ್ತಾರೆ. ಬೆತ್ತಲೆಯಾಗಿದ್ದರಿಂದ ಆ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರಬಹುದು ಎಂಬ ಅನುಮಾನನೂ ಬರುತ್ತೆ. ಘಟನೆ ನಡೆದ ಸ್ಥಳದಲ್ಲಿ ಆಧಾರಗಳನ್ನ ಶೇಖರಿಸಲು ಪೊಲೀಸರು ತಕ್ಷಣವೇ ಫಾರೆನ್ಸಿಕ್ ಟೀಮ್ ರನ್ನ ಕರೆಸ್ತಾರೆ. ಫಾರೆನ್ಸಿಕ್ ಟೀಮ್ ತಕ್ಷಣವೇ ಬಂದು ತಮ್ಮ ಇನ್ವೆಸ್ಟಿಗೇಷನ್ ನ ಪ್ರಾರಂಭಿಸ್ತಾರೆ. ಅವರಿಗೆ ಆ ಯುವತಿ ಶರೀರದ ಅಕ್ಕಪಕ್ಕದಲ್ಲಿ ಅನೇಕ ಆಧಾರಗಳು ಸಿಗುತ್ತವೆ. ಮತ್ತೊಂದ್ ಕಡೆ ಪೊಲೀಸರು ಆ ಯುವತಿ ಬಗ್ಗೆ ಅಕ್ಕಪಕ್ಕದವರನ್ನ ಪ್ರಶ್ನೆಗಳನ್ನ ಕೇಳಲು ಪ್ರಾರಂಭಿಸ್ತಾರೆ. ಆ ಯುವತಿಯ ಮನಸ್ಥಿತಿ ಹೇಗಿತ್ತು, ಯಾರನ್ನಾದ್ರೂ ಪ್ರೀತಿಸುತ್ತಿದ್ದಳ, ನಿನ್ನೆ ರಾತ್ರಿ ಯಾರಾದ್ರೂ ಈ ಮನೆಗೆ ಬಂದಿದ್ದಾರಾ ಎಂಬ ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೂನು ಅವರಿಗೆ ಯಾವುದೇ ಕ್ಲೂ ಸಿಗೋದಿಲ್ಲ. ಫಾರೆನ್ಸಿಕ್ ಟೀಮ್ ಆ ಯುವತಿ ಡೆಡ್ ಬಾಡಿಯನ್ನ ಪೂರ್ತಿಯಾಗಿ ಪರಿಶೀಲಿಸಿದ ಮೇಲೆ ಆ ಯುವತಿ ಮೇಲೆ ಅತ್ಯಾಚಾರ ನಡೆದಿಲ್ಲ, ಆ ಯುವತಿ ಮೇಲೆ ಚಿಕ್ಕ ಗಾಯ ಕೂಡ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಪೊಲೀಸರಿಗೆ ಮತ್ತಷ್ಟು ತಲೆನೋವು ಶುರುವಾಗುತ್ತೆ. ಯಾಕಂದ್ರೆ ಈಗಿನವರೆಗೂ ಅವರು ಆ ಯುವತಿ ಮೇಲೆ ಅತ್ಯಾಚಾರ ನಡೆದಿರುತ್ತೆ, ಇದಕ್ಕಾಗಿ ಅವಳು ಸತ್ತು ಹೋಗಿರಬಹುದು ಅಂತ ಭಾವಿಸಿರುತ್ತಾರೆ. ಫಾರೆನ್ಸಿಕ್ ಟೀಮ್ಗೆ ಆ ಯುವತಿ ಕೋಣೆಯಲ್ಲಿ ಕೆಲವೊಂದು ಆಧಾರಗಳು ಸಿಕ್ಕಿರುತ್ತವೆ. ಅವೇನೆಂದ್ರೆ ಅಲ್ಲಿ ಅವರಿಗೆ ಕೆಲವೊಂದು ಮಾತ್ರೆಗಳು ಸಿಕ್ಕಿರುತ್ತವೆ. ಆ ಮಾತ್ರೆಗಳು ಪುರುಷರು ಲೈಂಗಿಕ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲು ಉಪಯೋಗಿಸುವ ಮಾತ್ರೆಗಳು ಆಗಿರ್ತವೆ. ಆದ್ರೆ ಆ ಮಾತ್ರೆಗಳು ಆ ಯುವತಿ ಕೋಣೆಗೆ ಹೇಗೆ ಬಂದವು ಅನ್ನೋದು ಗೊತ್ತಾಗೋದಿಲ್ಲ. ಇದಾದ ನಂತರ ಪೊಲೀಸರು ಆ ಯುವತಿಯ ದೇಹವನ್ನ ಪೋಸ್ಟ್ ಮಾರ್ಟಮ್ ಗೆ ಕಳುಹಿಸ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವರಿಗೆ ಕೆಲವೊಂದು ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತವೆ. ಅದೇನೆಂದ್ರೆ ವಾಸ್ತವವಾಗಿ ಆ ಯುವತಿ ಸಾಯುವುದಕ್ಕೂ ಮುಂಚೆ ಆ ಯುವತಿ ಜೊತೆ ಒಬ್ಬ ವ್ಯಕ್ತಿ ಶಾರೀರಿಕ ಸಂಪರ್ಕ ಬೆಳೆಸಿರ್ತಾನೆ. ಆ ಯುವತಿ ಕೂಡ ತನ್ನ ಇಷ್ಟದ ಪ್ರಕಾರವೇ ಆ ವ್ಯಕ್ತಿಯ ಸಂಗಡ ಸಂಪರ್ಕ ಬೆಳೆಸಿರ್ತಾಳೆ. ಇದರಿಂದ ಪೊಲೀಸರು ತಕ್ಷಣವೇ ಆ ಯುವತಿ ಮನೆಗೆ ಹೋಗಿ ಅವರ ಪೋಷಕರ ಜೊತೆ ಮಾತನಾಡಲು ಪ್ರಾರಂಭಿಸ್ತಾರೆ. ನಿಮ್ಮ ಮಗಳಿಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಾನಾ, ಯಾರತ್ರ ಆದ್ರೂ ನಿಮ್ಮ ಮಗಳು ಹೆಚ್ಚಾಗಿ ಮಾತನಾಡುತ್ತಿದ್ದಳ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ ಆ ಯುವತಿ ಪೋಷಕರು ನಮ್ಮ ಮಗಳಿಗೆ ತುಂಬಾ ಸ್ನೇಹಿತರಿದ್ದಾರೆ, ಅವರಲ್ಲಿ ಪುರುಷರು ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಪೊಲೀಸರು ತಕ್ಷಣವೇ ಆ ಯುವತಿಯ ಸ್ನೇಹಿತರನ್ನ ವಿಚಾರಿಸ್ತಾರೆ. ಅವರೆಲ್ಲರೂ ಕೂಡ ತಮ್ಮ ಸ್ನೇಹಿತೆ ಸತ್ತು ಹೋಗಿರುವ ವಿಷಯ ತಿಳಿದು ಒಂದೇ ಸಲ ಶಾಕ್ ಆಗ್ತಾರೆ. ಕಳೆದ ರಾತ್ರಿ ನಿಮ್ಮಲ್ಲಿ ಯಾರಾದ್ರೂ ಆ ಯುವತಿಯನ್ನ ಭೇಟಿ ಮಾಡಿದ್ದೀರಾ ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಆ
ಯುವತಿಯ ಸ್ನೇಹಿತರೆಲ್ಲರೂ ನಾವು ಭೇಟಿ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಒಬ್ಬ ಯುವಕ ಮಾತ್ರ ನಾವ್ ಯಾರು ಕೂಡ ಅವಳನ್ನ ಭೇಟಿ ಮಾಡಿಲ್ಲ, ಆದ್ರೆ ಅವಳು ಒಬ್ಬ ಯುವಕನನ್ನ ಪ್ರೀತಿಸ್ತಾ ಇದ್ದಳು ಅಂತ ಹೇಳ್ತಾನೆ. ಅವನು ಅನೇಕ ಬಾರಿ ಅವಳ ಜೊತೆ ಇರೋದನ್ನ ನಾನು ನೋಡಿದ್ದೇನೆ, ಆದ್ರೆ ಅವನು ಎಲ್ಲಿರುತ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಅವನನ್ನ ನೋಡಿದ್ರೆ ಖಂಡಿತವಾಗ್ಲೂ ಗುರುತು ಹಿಡಿತೇನೆ ಅಂತ ಅವನು ಪ್ರತಿದಿನ ಅವಳನ್ನ ಭೇಟಿ ಮಾಡ್ತಾ ಇದ್ದರಿಂದ ನಿನ್ನೆ ರಾತ್ರಿ ಕೂಡ ಅವನು ಅವಳ ಬಳಿಗೆ ಹೋಗಿರುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾನೆ. ಪೊಲೀಸರು ತಕ್ಷಣವೇ ಆ ಯುವತಿಯ ಕಾಲ್ ಡೇಟಾ ರೆಕಾರ್ಡ್ಸ್ ನ ಚೆಕ್ ಮಾಡ್ತಾರೆ. ರೆಕಾರ್ಡ್ಸ್ ಅಲ್ಲಿ ಆ ಯುವತಿ ಒಂದು ನಂಬರ್ಗೆ ಪದೇ ಪದೇ ಕಾಲ್ ಮಾಡಿರುವ ವಿಷಯ ಗೊತ್ತಾಗುತ್ತೆ. ಆಶ್ಚರ್ಯಗೊಳಿಸುವ ವಿಷಯ ಏನಂದ್ರೆ ಆ ಯುವತಿ ಆ ನಂಬರ್ಗೆ ಪ್ರತಿದಿನ ಕಾಲ್ ಮಾಡ್ತಾ ಇರ್ತಾಳೆ. ಡಿಸೆಂಬರ್ 13ರಂದು ರಾತ್ರಿ 9:25ಕ್ಕೆ ಆ ಯುವತಿ ಆ ನಂಬರ್ಗೆ ಕಾಲ್ ಮಾಡಿರ್ತಾಳೆ. ಇದರಿಂದ ಪೊಲೀಸರು ತಕ್ಷಣವೇ ಆ ನಂಬರ್ ನ ಪೂರ್ತಿ ವಿವರಗಳನ್ನ ತಿಳಿದುಕೊಳ್ತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಆ ನಂಬರ್ ಕುಲ್ದೀಪ್ ಎಂಬ ಯುವಕನಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಅವನು ಆ ಯುವತಿ ಮನೆಯಿಂದ 15 ಕಿಲೋಮೀಟರ್ ಅಷ್ಟು ದೂರ ಇರುವ ಕಾನ್ಪುರ್ ನಗರದಲ್ಲಿ ನಿವಾಸವಿರ್ತಾನೆ. ಪೊಲೀಸರು ಆತನ ಬಗ್ಗೆ ತಿಳಿದುಕೊಂಡ ಕೂಡಲೇ ತಡ ಮಾಡದೆ ಆತನನ್ನ ಅರೆಸ್ಟ್ ಮಾಡ್ತಾರೆ. ಮತ್ತೊಂದ್ ಕಡೆ ಆ ಯುವತಿಯ ಸ್ನೇಹಿತ ಪೊಲೀಸ್ ಸ್ಟೇಷನ್ಗೆ ಬಂದು ಇವನೇ ಪ್ರತಿದಿನ ಅವಳನ್ನ ಭೇಟಿ ಮಾಡ್ತಾ ಇದ್ದ ಅಂತ ಹೇಳ್ತಾನೆ. ಪೊಲೀಸರು ತಕ್ಷಣವೇ ತಮ್ಮ ವಿಚಾರಣೆಯನ್ನ ಪ್ರಾರಂಭಿಸ್ತಾರೆ. ನಿನ್ನೆ ಆ ಯುವತಿಯನ್ನ ಭೇಟಿ ಮಾಡಿದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ನಾನು ಭೇಟಿ ಮಾಡಿಲ್ಲ ಅಂತ ಹೇಳ್ತಾನೆ. ಆದ್ರೆ ಪೊಲೀಸರಿಗೆ ಕುಲ್ದೀಪ್ ಸುಳ್ಳು ಹೇಳ್ತಾ ಇದ್ದಾನೆ ಎಂಬ ವಿಷಯ ಅರ್ಥವಾಗುತ್ತೆ. ಆ ಯುವತಿ ಹತ್ಯೆಗೆ ಇವನಿಗೆ ಏನಾದ್ರೂ ಸಂಬಂಧ ಇದ್ದೇ ಇರುತ್ತೆ ಎಂದು ಅನುಮಾನ ಬರುತ್ತೆ. ಇದಕ್ಕಾಗಿ ಪೊಲೀಸರು ತಮ್ಮದೇ ಆದ ಸ್ಟೈಲ್ ಅಲ್ಲಿ ವಿಚಾರಣೆ ಮಾಡ್ತಾರೆ. ಇದರಿಂದ ಕುಲ್ದೀಪ್ ಸತ್ಯ ಬಾಯಿ ಬಿಡಲು ಪ್ರಾರಂಭಿಸ್ತಾನೆ. ನನ್ನ ಹೆಸರು ಕುಲ್ದೀಪ್. 1 ವರ್ಷದ ಹಿಂದೆ ನನಗೆ ಅವಳ ಪರಿಚಯವಾಗಿತ್ತು. ಅನಂತರ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದೆವು. ಕೆಲ ತಿಂಗಳ ನಂತರ ನಮ್ಮ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಡಿಸೆಂಬರ್ 13ರಂದು ಅವಳು ನನಗೆ ಕಾಲ್ ಮಾಡಿ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಮದುವೆಗೆ ಹೋಗಿದ್ದಾರೆ. ಮನೆಯಲ್ಲಿ ನಾನು ನನ್ನ ತಂಗಿ ಮಾತ್ರ ಇದ್ದೇವೆ. ಈಗ ನನ್ನ ತಂಗಿ ಕೂಡ ಮಲಗಿದ್ದಾಳೆ. ನನಗೀಗ ನಿನ್ನನ್ನ ಭೇಟಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಮನೆಗೆ ಬಾ ಅಂತ ಹೇಳ್ತಾಳೆ. ಇದರಿಂದ ನಾನು ಬೈಕ್ ಮೇಲೆ ಕಾನ್ಪುರಿಂದ ಅವಳ ಮನೆಗೆ ಹೋಗ್ತೇನೆ. ನಾನು ಮನೆಗೆ ಹೋದಾಗ ಸಮಯ 10:15 ಆಗಿತ್ತು. ಆ ಸಮಯಕ್ಕೆಲ್ಲ ಅವಳ ತಂಗಿ ಮಲಗಿರ್ತಾಳೆ. ಅವಳು ಒಂಟಿಯಾಗಿದ್ದರಿಂದ ನಾನು ಅವಳೊಂದಿಗೆ ಶಾರೀರಿಕವಾಗಿ ಬೆರೆಯಬೇಕು ಅಂತ ಅಂದ್ಕೊಂಡೆ. ಪ್ರಾರಂಭದಲ್ಲಿ ಅವಳು ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ, ಆದ್ರೆ ನಂತರದಲ್ಲಿ ಒಪ್ಪಿಕೊಳ್ತಾಳೆ. ಅದಕ್ಕೂ ಮುಂಚೆ ನಾನು ಲೈಂಗಿಕ ಸಾಮರ್ಥ್ಯವನ್ನ ಹೆಚ್ಚಿಸುವ ಟ್ಯಾಬ್ಲೆಟ್ ಹಾಕಿಕೊಂಡಿದ್ದೆ. ಆದ್ರೆ ಆ ಸಮಯದಲ್ಲಿ ಅವಳು ತುಂಬಾನೇ ತೊಂದರೆಗೆ ಒಳಗಾಗ್ತಾಳೆ, ತುಂಬಾನೇ ಕಿರುಚಲು ಪ್ರಾರಂಭಿಸ್ತಾಳೆ. ಆದ್ರೂ ನಾನು ಬಿಡದೆ ಅವಳೊಂದಿಗೆ ಲೈಂಗಿಕ ಸಂಪರ್ಕ ಮಾಡ್ತಾನೆ ಇದ್ದೆ. ಹೀಗೆ ಮುಂಜಾನೆ 4 ಗಂಟೆವರೆಗೂ ಇದೇ ರೀತಿ ಮಾಡ್ತಾ ಇದ್ದೆ. ಅವಳ ಶರೀರದ ಮೇಲೆ ಬಟ್ಟೆಗಳು ಇಲ್ಲದೆ ಇದ್ದುದರಿಂದ ತುಂಬಾನೇ ತೊಂದರೆ ಅನುಭವಿಸ್ತಾಳೆ. ತೀವ್ರವಾದ ಚಳಿಯನ್ನ ಅವಳಿಂದ ತಡೆದುಕೊಳ್ಳಲು ಆಗೋದಿಲ್ಲ. ಇದರಿಂದ ತಕ್ಷಣವೇ ಬೆಂಕಿ ಹತ್ತಿಸಿ ಅವಳಿಗೆ ಬೆಚ್ಚಗಾಗುವಂತೆ ಮಾಡ್ತೇನೆ. ಆದ್ರೂ ಅವಳು ತುಂಬಾನೇ ತೊಂದರೆ ಅನುಭವಿಸ್ತಾ ಇರ್ತಾಳೆ. ಹೀಗೆ ಕೆಲ ಹೊತ್ತಿನ ನಂತರ ಅವಳು ಸತ್ತು ಹೋಗ್ತಾಳೆ. ಇದರಿಂದ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ನಾನು ತಕ್ಷಣವೇ ಅಲ್ಲಿಂದ ಕಿಟಕಿ ಮುಖಾಂತರ ಓಡಿ ಹೋದೆ ಅಂತ ಕುಲ್ದೀಪ್ ಪೊಲೀಸರಿಗೆ ನಡೆದದನ್ನೆಲ್ಲ ಹೇಳಿಬಿಡ್ತಾನೆ. ನಾನು ತಕ್ಷಣವೇ ಅಲ್ಲಿಂದ ಕಿಟಕಿ ಮುಖಾಂತರ ಓಡಿ ಹೋದೆ ಅಂತ ಕುಲ್ದೀಪ್ ಪೊಲೀಸರಿಗೆ ಹೇಳ್ತಾನೆ. ಆ ಯುವತಿ ವಯಸ್ಸು ಕೇವಲ 17 ವರ್ಷ. ಅವಳಿನ್ನೂ ಮೈನರ್ ಆಗಿರ್ತಾಳೆ. ಅಂತಹ ಯುವತಿ ಜೊತೆ ಕುಲ್ದೀಪ್ ಅನೇಕ ಬಾರಿ ಲೈಂಗಿಕ ಸಂಪರ್ಕ ಮಾಡಿರ್ತಾನೆ. ಜೊತೆಗೆ ಆ ಯುವತಿ ಶರೀರದ ಮೇಲೆ ಬಟ್ಟೆಗಳು ಇಲ್ಲದೆ ಇದ್ದುದರಿಂದ ಆ ಯುವತಿ ಸತ್ತು ಹೋಗ್ತಾಳೆ. ನಂತರ ಪೊಲೀಸರು ತಕ್ಷಣವೇ ಕುಲ್ದೀಪ್ನನ್ನ ಅರೆಸ್ಟ್ ಮಾಡಿ ಫೋಕ್ಸೋ ಕಾಯ್ದೆಯಡಿ ಕೇಸ್ನ ದಾಖಲಿಸ್ತಾರೆ. ಕೆಲ ದಿನಗಳ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ ಅವನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತೆ. ಈಗಿನ ದಿನಗಳಲ್ಲಿ ಕೆಲ ಯುವತಿಯರು ಪ್ರೀತಿ ಪ್ರೇಮ ವಿಷಯದಲ್ಲಿ ತಪ್ಪುದಾರಿ ಹಿಡಿತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳದೇನೆ ಅವನನ್ನ ನಂಬುತ್ತಿದ್ದಾರೆ. ಸಿಕ್ಕವರನ್ನ ತಕ್ಷಣವೇ ನಂಬಬಾರದು ಎನ್ನುವುದಕ್ಕೆ ಇದೇ ಘಟನೆ ಉದಾಹರಣೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.